ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮೋತ್ಸವ ಇವತ್ತು. ಸೊ ಅಭಿಮಾನ್ ಸ್ಟುಡಿಯೋದಲ್ಲಿ ನಾನೀಗ ಇದ್ದೀನಿ. ಅಭಿಮಾನ್ ಸ್ಟುಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಯಾವುದೇ ಬರ್ತ್ಡೇ ಸಂಭ್ರಮಾಚರಣೆ ಇಲ್ಲ. ಅಫ್ಕೋರ್ಸ್ ಅವರಿಗೆ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ, ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಣೆ ಆದ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ತುಂಬಾನೇ ಅದ್ದೂರಿಯಾಗಿ ಈ ವರ್ಷದ ಬರ್ತ್ಡೇಯನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಪುಣ್ಯಭೂಮಿ ಸ್ಥಳದಲ್ಲಿ ಮಾಡಬೇಕು ಅಂತ ತುಂಬಾನೇ ಪ್ಲಾನ್ ಮಾಡ್ಕೊಂಡಿದ್ರು. ಆದರೆ ಹೈಕೋರ್ಟು ಈ ಒಂದು ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಿದೆ, ಅನುಮತಿ ಕೊಟ್ಟಿಲ್ಲ. ಯಾಕಂದ್ರೆ ಈ ಒಂದು ಸಮಾಧಿ ನೆಲಸಮ ಆದ ಹಿನ್ನೆಲೆಯಲ್ಲಿ ಸೊ ಅವರು ಅಂದರೆ ಎಲ್ಲರೂ ಕೂಡ ಅಭಿಮಾನಿಗಳಾಗಿರ್ಬೋದು, ಜೊತೆಗೆ ಸಾಕಷ್ಟು ಅಂದರೆ ಫ್ಯಾಮಿಲಿ ಅವರಾಗಿರ್ಬೋದು, ಕೋರ್ಟ್ ಮೆಟ್ಟಿಲು ಹೇರಿರೋ ಕಾರಣಕ್ಕೆ ಈ ಒಂದು ಸಂಭ್ರಮಾಚರಣೆಗೆ ಹೈಕೋರ್ಟ್ ಬ್ರೇಕ್ ಹಾಕಿರೋವಂಥದ್ದು. ಸೊ ಹೀಗಾಗಿ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವುದೇ ರೀತಿಯ ಸಂಭ್ರಮಾಚರಣೆ ಇಲ್ಲ. ಪ್ರತಿ ವರ್ಷ ಫ್ಯಾನ್ಸ್ ಇಲ್ಲಿ ಬಂದು ಪುಣ್ಯಭೂಮಿಯಲ್ಲಿ ರಕ್ತದಾನ, ಅನ್ನದಾನ ಮಾಡಿ ಸಮಾಧಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ನಮಿಸಿ ಹೋಗ್ತಾ ಇದ್ರು. ನಾಡಿನ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಇಲ್ಲಿ ಬಂದು ಸೇರ್ತಾ ಇದ್ರು. ಆದರೆ ಕಳೆದ ಒಂದು 2 ವರ್ಷಗಳಿಂದ ಇಲ್ಲಿ ಕೋರ್ಟ್ ಸ್ಟೇ ತಂದಿರೋ ಕಾರಣಕ್ಕೆ, ಅಂದರೆ ಯಾರು ಕೂಡ ಇಲ್ಲಿ ಬಂದು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಾಲಣ್ಣ ಫ್ಯಾಮಿಲಿ ಒಂದು ಕೋರ್ಟ್ ಅನುಮತಿ ತಂದಿರೋ ಕಾರಣಕ್ಕೆ ಯಾರು ಒಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ. ಆದರೂ ಕೂಡ ಫ್ಯಾನ್ಸ್ಗಳು ತುಂಬಾನೇ ಒಂದು ಕಷ್ಟಪಟ್ಟು ಏನಾದರೂ ಮಾಡಿ ಒಂದು ಪೂಜೆಯನ್ನಾದರೂ ಅವರಿಗೆ ಸಮಾಧಿಗೆ ಸಲ್ಲಿಸಿ ಬರ್ತಾ ಇದ್ರು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಬೋರ್ಡ್ ಕೂಡ ಹಾಕಿರೋವಂಥದ್ದು, ಅತಿಕ್ರಮಣ ಪ್ರವೇಶ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ. ಹೀಗಾಗಿ ಇಲ್ಲಿ ಇವತ್ತು ಯಾವುದೇ ರೀತಿ ಅಭಿಮಾನಿಗಳು ಬಂದು ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಕೂಡ ಮಾಡಲಾಗಿರೋ ಒಂದು KSRP ತುಕಡಿ ಕೂಡ ಬಂದಿರುವಂಥದ್ದು. ಸೊ ಸಾಕಷ್ಟು ಒಂದು 20ಕ್ಕೂ ಹೆಚ್ಚು ಜನ ಪೊಲೀಸ್ ನಿಯೋಜನೆ ಆಗಿರುವಂಥದ್ದು. ಇನ್ನು ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸಿಮೆಂಟ್ ಮೂಲಕ ಗೇಟನ್ನು ಅಂದರೆ ನಿರ್ಮಾಣ ಮಾಡಲಾಗಿದೆ. ಇರೋ ಅಂದರೆ ಮುಂಚೆ ಇದ್ದಿದ್ದ ಗೇಟ್ಗಿಂತ ಒಂದು ಸ್ವಲ್ಪ ಎತ್ತರ ಮಾಡಲಾಗಿದೆ. ಯಾಕಂದರೆ ಅಲ್ಲಿ ಬಂದು ಅಲ್ಲಿಂದ ಇಲ್ಲಿ ಒಳಗಡೆ ಏನಾಗ್ತಿದೆ ಅನ್ನೋದನ್ನ ಫ್ಯಾನ್ಸ್ ನೋಡ್ತಾರೆ. ಹೀಗಾಗಿ ಗಲಾಟೆಗಳಾಗುತ್ತವೆ ಅನ್ನೋ ಒಂದು ಕಾರಣಕ್ಕೆ ಮೇ ಬಿ ಬಾಲಣ್ಣ ಫ್ಯಾಮಿಲಿ ಅವರೇ ಈ ಒಂದು ಗೇಟ್ ಒಂದು ನಿರ್ಮಾಣ ಮಾಡ್ತಿರ್ಬೋದು ಜಾಸ್ತಿ ಎತ್ತರಕ್ಕೆ. ನೋಡ್ತಾ ಇರ್ಬೋದು, ರೀಸೆಂಟಾಗಿ ಕಟ್ಟಿರೋದು ಅಂತ ಅನ್ಸುತ್ತೆ. ಒಳಗಡೆ ಏನು ನಡೀತಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಸೊ ಹೀಗಾಗಿ ಅಭಿಮಾನಿಗಳು ಇಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋವಂಥದ್ದು. ಅಂದರೆ ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ JSS ಮಹಾ ವಿದ್ಯಾಪೀಠ ಏನಿದೆ, ಅಲ್ಲಿ ಅದ್ರ ಮುಂದ್ಗಡೆ ರುದ್ರೇಶ್ ಎಂಬುವವರ ಒಂದು ಖಾಲಿ ಜಾಗ ಇದೆ, 2 ಎಕರೆ. ಸೊ ಹೀಗಾಗಿ ವಿಷ್ಣುವರ್ಧನ್ ಸರ್ಗೆ ಅಲ್ಲೇ ಒಂದು ಫೋಟೋವನ್ನು ಇಟ್ಟು ಮಂಟಪವನ್ನು ಕಟ್ಟಿ ಅಲ್ಲೇ ಇವತ್ತಿನ ಒಂದು ಪೂಜೆಯನ್ನು ನೆರವೇರಿಸಿ ಅಲ್ಲೇ ಒಂದು ರಕ್ತದಾನ, ನೇತ್ರ ಅಂದರೆ ಅನ್ನದಾನವನ್ನು ಮಾಡೋ ಮೂಲಕ ಇವತ್ತು ವಿಷ್ಣುವರ್ಧನ್ ಅವರ 75ನೇ ದಿನದ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಇವತ್ತು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಅಂಥದ್ದು. ಇಲ್ಲಿಂದ ಅಭಿಮಾನ್ ಸ್ಟುಡಿಯೋದಿಂದ ಒಂದು 200 ಮೀಟರ್ಸ್ ಒಳಗಡೆ ಬರುತ್ತೆ JSS ಮಹಾವಿದ್ಯಾಪೀಠ. ಸೊ ಯಾರೆಲ್ಲ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರ್ತಾರೆ, ಸೊ ಅವರೆಲ್ಲ ಅಲ್ಲಿಗೆ ಬಂದರೆ ಅಲ್ಲಿ ವಿಷ್ಣುವರ್ಧನ್ ಅವರ ಬರ್ತ್ಡೇನ ಅವರ ಫ್ಯಾನ್ಸ್ ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತಿರೋವಂಥದ್ದು. ಸೊ ಅಲ್ಲಿ ಹೋದರೆ ಎಲ್ಲರೂ ಸೇರಿಕೊಂಡು ಸೆಲೆಬ್ರೇಟ್ ಮಾಡ್ಬೋದು. ಸೊ ಅಂದರೆ ಮುಂದಿನ ದಿನಗಳಲ್ಲಾದರೂ ವಿಷ್ಣುವರ್ಧನ್ ಅವ್ರಿಗೆ ಪುಣ್ಯಭೂಮಿ ಇಲ್ಲಿ ಸಿಗುತ್ತಾ? ಅದರ್ವೈಸ್ ಈಗ ಆಲ್ರೆಡಿ ಮೈಸೂರಲ್ಲಿ ಸ್ಮಾರಕ ನಿರ್ಮಾಣ ಆಗಿದೆ, ಫ್ಯಾಮಿಲಿಯವರು ಇವತ್ತು ಅಲ್ಲೇ ಪೂಜೆಯನ್ನು ಸಲ್ಲಿಸ್ತಿರೋ ಅಂಥದ್ದು. ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.